ಬೆಳಗಾವಿ ಜಿಲ್ಲೆಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ಮೀಸಲಾತಿ ಹಾಗೂ ಮಾದಿಗ ದಂಡೋರ ಸಮಿತಿ ಹಾಗೂ ಒಳ ಮೀಸಲಾತಿ ಎಲ್ಲ ನನ್ನ ಜನಾಂಗದವರಿಗೆ ಈ ಮೂಲಕ ತಿಳಿಸುವುದೇನೆಂತಂದ್ರೆ ಕಳೆದ 30 ದಶಕಗಳಿಂದ ಸದಾಶಿವ ಆಯೋಗ ಜಾರಿ ಮಾಡಬೇಕಂತೇಳಿ ಮಾದಿಗ ಮೀಸಲಾತಿಯ ಎಲ್ಲ ಹೋರಾಟಗಾರರು ತಮ್ಮ ಜೀವನವನ್ನು ಕಳೆದುಕೊಂಡು ಆಕ್ಸಿಡೆಂಟ್ದಲ್ಲಿ ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡು ಹೋರಾಟವನ್ನು ಮಾಡಿದರೂ ಸಹ ಅನೇಕರು ಬೆಳಗಾವಿಯಲ್ಲಿ ಲಾಠಿ ಏಟು ತಿಂದರೂ ಸಹ ಸರ್ಕಾರ ಕಿಂಚು ಕಾಳಜಿ ತೋರಿಸದೆ ಇವತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಲು ವಿಳಂಬ ಮಾಡುತ್ತಿದ್ದು ಸದರಿ ಒಳ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಆಯಾ ಜಾತಿಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಡುವುದರಲ್ಲಿ ತಪ್ಪಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು ಒಳ ಮೀಸಲಾತಿ ಜಾರಿಯಲ್ಲಿ ಐತಿ. ಆದ್ರೆ ದುರಾದೃಷ್ಟ ಅಂತಂದ್ರೆ ರಾಜಕೀಯ ಪ್ರೇರಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಣದ ಕೆಲವು ಕಳ್ಳ ಮಾರ್ಗದಿಂದ ಬಂದಿರತಕ್ಕಂಥ ಒಳ ಜಾತಿಗಳು ಏನದಾವ ಅದಕ್ಕೆ ಅಡಗಾಲಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದಿದೆ. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾನು ಎಚ್ಚರಿಕೆಯನ್ನು ಮಾಡ್ತೀನಿ. ಏನಾದರೂ ತಾವು ನಿಮಗೆ ದಲಿತರ ಮೇಲೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಮಾದಿಗರು ಮತ್ತು ಒಳ ಉಪಜಾತಿಗಳ ಮೇಲೆ ಪ್ರೀತಿ ಇದ್ದರೆ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಕೇಂದ್ರ ಸರ್ಕಾರ ನೀವೇನು ಸ್ವಂತ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ನೀವು ಮಾಡಿದ್ರೆ ನಿಮ್ಮನ್ನು ಸ್ವಾಗತ ಮಾಡ್ತೀವಿ. ಇಲ್ಲದೆ ಹೋದ್ರೆ ಮಾದಿಗರು ಏನಂತೇಳಿ ನಿಮಗೆ 2015ರ ಚುನಾವಣೆಯಲ್ಲಿ ನಿಮಗೆ 2023ರ ಚುನಾವಣೆಯಲ್ಲಿ ತಮಗೆ ನಾವು ತಕ್ಕ ಪಾಠವನ್ನು ಕಲಿಸಿದ್ದೀವಿ. 13 ಚುನಾವಣೆ 23ರಲ್ಲಿ ನಿಮಗೆ ನಾವು ಸಪೋರ್ಟ್ ಮಾಡಿ ನಿಮ್ಮನ್ನು ಈ ರಾಜ್ಯದ ಅಧಿಕಾರ ಇಡಲಿಕ್ಕೆ ಅನುವು ಮಾಡಿಕೊಟ್ಟಿವಿ. ಅದರಂತೆ ನೀವು ನಡೆದುಕೊಳ್ಳದ ಕಾರಣ 2018ರಲ್ಲಿ ತಮಗೆ ತಕ್ಕ ಪಾಠವನ್ನು ಕಲಿಸಿದ್ವಿ. ಅದರಂತೆ ನೀವು ಸಹ ಮಾದಿಗರು ನಮಗೆ ಓಟ್ ಆಗೋದಕ್ಕಾಗಿ ನಮ್ಮ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥ ಮಾತನ್ನು ಸಹ ತಾವು ಪೇಪರ್ ಮುಖಾಂತರ ಮಾಧ್ಯಮದವ್ರ ಮುಖಾಂತರ ಹೇಳಿದ್ದೀರಿ. ಅದಕ್ಕಾಗಿ ಈಗಲಾದರೂ ನೀವು ಮಾದಿಗರನ್ನು ಮನವೊಲಿಸುವಲ್ಲಿ ಸದಾಶಿವ ಆಯೋಗ ಜಾರಿ ಮಾಡಿ ಮನವೊಲಿಸಿರಿ ಅಂದ್ರೆ ಸರಿ ಹೋಗ್ತದ. ಇಲ್ಲತ್ತಂದ್ರೆ ಬರುವಂಥ 2028ರ ಚುನಾವಣೆಯಲ್ಲಿ ತಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ.